ಕಾರ್ಯಕರ್ತ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಾವು ಬಿಜೆಪಿಗೆ ಬೆಂಬಲವಾಗಿ ನಿಂತ್ಕೋತೀರಿ. ನಿಮ್ಮ ನಾಯಕತ್ವದ ಪರೀಕ್ಷೆ ನಡೆಯುತ್ತೆ ಬಿಜೆಪಿ ವತಿಯಿಂದ. ಆ ನಾಯಕತ್ವದ ಪರೀಕ್ಷೆಯಲ್ಲಿ ನೀವು ಸಂಪೂರ್ಣವಾಗಿ ವಿಫಲರಾಗ್ತೀರಿ. ಅವರು ಬಯಸಿದಂಥ ಫಲಿತಾಂಶ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್, ರಾಜ್ಯ ಬಿಜೆಪಿಗಲ್ಲ ಹೈಕಮಾಂಡ್ಗೆ ನಿಮ್ಮ ಬಗ್ಗೆ ತಾತ್ಸಾರ ಭಾವ ಮೂಡಿದೆ. ಅದಕ್ಕೆ ಕಾರಣ ಸದ್ಯಕ್ಕೆ ಇತ್ತೀಚೆಗೆ ನಡೆದಂಥ ಸಮೀಕ್ಷೆಗಳಲ್ಲಿ ತಾವು ಗೆಲ್ಲೋದಿಲ್ಲ ಅನ್ನೋ ರೀತಿಯ ಮಾಹಿತಿಗಳು ಬರ್ತಿದೆ ಅನ್ನೋ ಕಾರಣಕ್ಕಾಗಿ ಬಿಜೆಪಿಗೆ ಅಲ್ಲಿ ಮುಖಭಂಗ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಿಮ್ಮ ಸ್ಪರ್ಧೆಗೆ ನಿರಾಸಕ್ತಿಯನ್ನು ತೋರ್ತಿದ್ದಾರೆ ಅನ್ನೋ ಸುದ್ದಿ ಬಂದಿದೆ. ಮೇಡಮ್, ಸರ್ವೆಗಳು ನಿಮ್ಮ ಅಗೇನ್ಸ್ಟ್ ಇದೆ ಅನ್ನುವಂಥ ಮಾಹಿತಿ. ಲೆಟ್ ಮಿ ಆನ್ಸರ್ ಹಿಸ್ ಫಸ್ಟ್ ಕ್ವೆಶ್ಚನ್. ಓಕೆ, ಎಸ್ ಪ್ಲೀಸ್. ಈಗ ಬಿಜೆಪಿ ಕಳೆದ ಅಂದರೆ 2018 ಅಸೆಂಬ್ಲಿಯಲ್ಲಿ ಎಷ್ಟು ವೋಟ್ಸ್ ಪಡೆದಿತ್ತು ಅನ್ನೋ ಮಾಹಿತಿ ನಿಮ್ಮ ಹತ್ರ ಇದೆಯಾ? ಇದ್ರೆ ಹೇಳಿ. ಕ್ವೆಶ್ಚನ್ನ ನೀವು ಮಾಹಿತಿ ಇಟ್ಕೊಂಡು ಕೇಳಬೇಕು ಯಾವಾಗ್ಲೂ. ಬಿ ಜೆ ಪಿಗೆ 2018 ಇಡೀ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೇರಿ 86,000 ವೋಟ್ಸ್ ಬಂತು. ಈ ಬಾರಿ 2.5 lakhs ಹತ್ರ ಬಂತು. ಸೊ ಸಂಪೂರ್ಣವಾಗಿ ವಿಫಲ ಅಂದ್ರಲ್ಲ, ಅದು ನೀವು ಹೇಳಿರೋದು ತಪ್ಪು ನಿಮ್ಮ ಕ್ವೆಶ್ಚನಲ್ಲಿ. ಅಲ್ಲ, ನಿಮ್ಮ ಮಾಹಿತಿ ಇರ್ಬೋದು, ಬಟ್ ನೀವು ಹೇಳಿರೋದು ಇಲ್ಲಿ ನೀವೇ ಅಲ್ವಾ? ಸೊ ನಿಮ್ಮ ಲೆಟ್ ಮಿ ಟೆಲ್ ಯು ಟು ಇನ್ಫಾರ್ಮ್ ಯು ಆಲ್ಸೋ. ಕರೆಕ್ಟ್ ಮಾಹಿತಿ ಇಟ್ಕೋಬೇಕಲ್ವಾ ಯಾವಾಗ್ಲೂ. ಐ ಕ್ಯಾನಾಟ್ ಜಸ್ಟ್ ಸೇ ಸಮಥಿಂಗ್ ವಿಚ್ ಇಸ್ ನಾಟ್ ಟ್ರೂ. ಸೊ ಇದೊಂದು ಕಡೆ. ಈಗ ಸರ್ವೆಗಳಿಗೆ ಬಂದಾಗ ಕಳೆದ ಬಾರಿ ಎಷ್ಟೋ ಸರ್ವೇಸು ಟಿಲ್ ದ nth minute ಸುಮಲತಾ 2.5 lakhs ವೋಟ್ ಮಾರ್ಜಿನಲ್ಲಿ ಸೋಲ್ತಾರೆ ಅನ್ನೋವಂಥ ಮಾಹಿತಿಗಳು ಬಂತು. ಆಗಲೂ ನಾನು ತಲೆ ಕೆಡಿಸ್ಕೊಂಡಿಲ್ಲ, ಆಗಲೂ ನಾನು ಕುಗ್ಗಿಲ್ಲ. ಬಿಕಾಸ್ ಜನರ ಮಧ್ಯೆ ಹೋದಾಗ ನಿಮಗೆ ನಿಜಾಂಶ ಏನು ಅಂತ ಗೊತ್ತಾಗುತ್ತೆ. ನನ್ನನ್ನು ಈ ರೀತಿ ಪ್ರೆಷರ್ ಮಾಡೋ ಒಂದಷ್ಟು ಜನ ಅಂಬರೀಷ್ ಅಭಿಮಾನಿಗಳಿರ್ಬೋದು, ಅಥವಾ ಕಾಂಗ್ರೆಸ್ಸಲ್ಲೇ ಒಂದು ವರ್ಗ ಇರ್ಬೋದು, ಓಪನ್ಲಿ ದೇಲ್ಸೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಕಾಂಗ್ರೆಸ್ ಅವರು ಇರೋದ್ರಿಂದ ನಮಗೆ ವಿ ಆರ್ ಕಾಂಗ್ರೆಸ್, ಬಟ್ ನೀವು ಬಂದರೆ ನಿಮ್ಮ ಪರ ಇರ್ತೀವಿ. ನನಗೆ ಈಗ ಅಂಬರೀಷ್ ಅವರನ್ನು ಯಾರೂ ಒಂದು ಪಾರ್ಟಿ ಅಂತ ನೋಡಿ ವೋಟ್ ಹಾಕಿಲ್ಲ. ಅವ್ರು ಕಾಂಗ್ರೆಸ್ಗೆ ಪ್ಲಸ್ ಆದರು ಮಂಡ್ಯದಲ್ಲಿ, ಬಿಕಾಸ್ ಆವಾಗಲೂ ಅದು JDS ಭದ್ರಕೋಟೆ ಥರನೇ ಇತ್ತು. ಸೊ ಅಂಬರೀಷ್ ಅವ್ರನ್ನ ನೋಡಿ JDS ಅವರು ವೋಟ್ ಹಾಕಿದ್ರು, ಕಾಂಗ್ರೆಸ್ ಅವರು ವೋಟ್ ಹಾಕಿದ್ರು, ನ್ಯೂಟ್ರಲ್ ಅವರು ವೋಟ್ ಹಾಕಿದ್ರು. ಅದರಲ್ಲಿ ಒಂದಷ್ಟು ಜನನಾದರೂ ನನ್ನ ಪರವಾಗಿ ಇರಲ್ಲ ಅಂತ ನೀವು ಹೇಗೆ ಅನ್ಕೋತೀರಿ? ಈಗ ಇನ್ನೊಂದು ಇದಕ್ಕೆ ನಾನು ಒಂದು ಜಸ್ಟ್ ಐ ವಿಲ್ ಎಕ್ಸ್ಪ್ಲೇನ್, ಬಿಕಾಸ್ ಈ ರೀತಿಯ ಕ್ವೆಶನ್ಸ್ ತುಂಬ ಬರ್ತಾ ಇದೆ ಅಂತ. ನನಗೆ ಓಪನ್ ಆಫರ್ ಇತ್ತು ಬ್ಯಾಂಗ್ಳೂರು ನಾರ್ತಿಂದ ನಿಂತ್ಕೊಳ್ಳಿ ಅಂತ, ಅಥವಾ ಮೈಸೂರಿಂದನೂ ನಿಂತ್ಕೊಳ್ಳಿ ಅಂತ ಕೇಳಿದ್ರು. ಸೊ ಯು ಆರ್ ಕನ್ಫರ್ಮಿಂಗ್ ದ ರೂಮರ್ಸ್? ಅಲ್ಲಲ್ಲ, ನಾನು ಆ್ಯಂಡ್ ಪ್ಲಸ್ ಇಟ್ ವಾಸ್ ಆಲ್ಸೋ ಟೋಲ್ಡ್ ಟು ಮೀ ಇಟ್ ವಿಲ್ ಬಿ ಈಸಿಯರ್ ದೆನ್ ಮಂಡ್ಯ ಇರ್ಬೋದು. ಬಿಕಾಸ್ ಮಂಡ್ಯದಲ್ಲಿ BJPಗೆ ಬೇಸ್ ಇರಲಿಲ್ಲ, ಬಟ್ ಅಸೆಂಬ್ಲಿ ಎಲೆಕ್ಷನಲ್ಲಿ ಲಾಸ್ಟ್ ಟೈಮ್ಗಿಂತ 4 times ಜಾಸ್ತಿ ಈ ಬಾರಿ ವೋಟ್ ಶೇರ್ ಜಾಸ್ತಿ ಆಯಿತು. ನಮ್ಮ ರಾಜ್ಯದಲ್ಲಿ ಅಸೆಂಬ್ಲಿ ಎಲೆಕ್ಷನ್ನು, ಲೋಕಸಭಾ ಎಲೆಕ್ಷನ್ ಯಾವಾಗಲೂ ಒಂಥರ ಬೇರೆ ಬೇರೆ ರಿಸಲ್ಟ್ಸೇ ಕೊಟ್ಟಿದೆ. ಈಗ ನಾನು ನಿಂತಾಗ ಲಾಸ್ಟ್ ಟೈಮು ಇಡೀ ಜಿಲ್ಲೆಯಲ್ಲಿ 8ಕ್ಕೆ 8 ನನಗೆ ಆಪೋಸಿಟ್ MLAs ಇದ್ದರು, JDS MLAs. ಆವಾಗಲೂ ಅಗೇನ್ಸ್ಟ್ ಆಲ್ ಆಡ್ಸ್ ವಿತೌಟ್ ಎ ಪಾರ್ಟಿ ಸಿಂಬಲ್ ನಾನು ಗೆದ್ದೆ. ಈಗ ಐ ಹ್ಯಾವ್ ಅ ಸ್ಟ್ರೆಂತ್ ಆಫ್ ಪಾರ್ಟಿ, ಅದು ದ ಮೋಸ್ಟ್ ಸಕ್ಸಸ್ಫುಲ್ ಪಾರ್ಟಿ ಇನ್ ಇಂಡಿಯಾ. ಅದು ನೀವು ಒಪ್ತಿರೋ ಬಿಡ್ತಿರೋ ಬೇರೆ ವಿಚಾರ, ದಟ್ ಈಸ್ ಯುವರ್ ರೈಟ್. ಬಟ್ ಟುಡೇ all surveys, whatever it is, pointing to only one party, one leader in the country. ಸೊ ನನಗೂ ಆಸೆನೇ ಆ ಪಾರ್ಟಿನ ಮಂಡ್ಯದಲ್ಲಿ ಕಟ್ಟಬೇಕು ಅಂತ. ನನ್ನ ಪರ್ಸ್ನಲ್ ಇದಕ್ಕೆ ಬಂದರೆ ಐ ಹ್ಯಾವ್ ನೆವರ್ ವರಿಡ್ ಅಬೌಟ್ ಮೈ ವಿಕ್ಟ್ರಿ. ಅದನ್ನೇ ನಾನು ಹೇಳ್ತೀನಿ. ನಾನು ಕೆಲವು ಮಾತುಗಳು, ನೀವು ಟಿಪಿಕಲ್ ಪೊಲಿಟಿಷಿಯನ್ಸ್ನ ಅಭ್ಯಾಸ ಆಗಿಬಿಟ್ಟು ಅವ್ರ ಮಾತುಗಳನ್ನ ಕೇಳಿ ಬರ್ತಿರಲ್ಲ, ನಿಮ್ಗೆ ನನ್ನ ಮಾತು ಆಶ್ಚರ್ಯನೂ ಆಗ್ಬೋದು, ನಂಬೋಕ್ಕೇನೂ ಸಾಧ್ಯ ಆಗದೆ ಇರ್ಬೋದು. ಬಟ್ ದಿಸ್ ಇಸ್ ಮೀ. ನಾನು ನೀವೇನೋ ಒಂದು ಟಿಪಿಕಲ್ ಇಮೇಜ್ ಮಾಡ್ಕೊಂಡು ಬರ್ತೀರಾ ಎಲ್ಲರ ಬಗ್ಗೆ ಅಂತ ಹೇಳಿಬಿಟ್ಟು ನನ್ನನ್ನು ಬದಲಾಯಿಸ್ಕೊಳ್ಳಲ್ಲ. ನಾನು ಹೇಗಿರ್ತೀನೋ ಹಾಗೆ ಇರ್ತೀನಿ ನಾನು. ವೈ ಶುಡ್ ಐ ಚೇಂಜ್? ನನಗೇ ಆದಂಥ ಒಂದಷ್ಟು ಪ್ರಿನ್ಸಿಪಲ್ಸ್ ಇದೆ. ನಾನು ಪೊಲಿಟಿಕಲಿ ಏನಾದರೂ ನಾಲೆಡ್ಜ್ ನಾನು ಪಡೆದಿದ್ದೆ ಅಂಬರೀಷ್ ಅವರಿಂದ. ಸೊ ಹೀ ವಾಸ್ ಸಮಥಿಂಗ್ ಡಿಫ್ರೆಂಟ್ ಇನ್ ಪಾಲಿಟಿಕ್ಸಲ್ಲಿದ್ರೂ ಹೀ ವಾಸ್ ಬಿಯಾಂಡ್ ಪಾಲಿಟಿಕ್ಸ್. ಸೊ ನನಗೆ ಅದೇ ಆದರ್ಶ, ಅದೇ ನನ್ನ ಸ್ಫೂರ್ತಿ.
ಸೊ ಐ ಡೋಂಟ್ ವಾಂಟ್ ಟು ಗೋ ಬಿಯಾಂಡ್ ದ್ಯಾಟ್ ಇನ್ ಟು ಟಿಪಿಕಲ್ ಪೊಲಿಟಿಕಲ್ ಲೆಕ್ಕಾಚಾರಗಳಿದೆ. ಇಲ್ಲಿ ನಿಂತರೆ ನಿಮಗೆ ಈ ಸೋಲು, ಅಲ್ಲಿ ಆ ಸರ್ವೆಗಳು ಈ ಥರ ಇರುತ್ತೆ. ಐ ಆಮ್ ನಾಟ್ ಗೋಯಿಂಗ್ ಟು ಫಾಲೋ ದ್ಯಾಟ್. ನೀವು ಕಾನ್ಷಿಯಸ್ಲಿನೋ ಅನ್ಕಾನ್ಷಿಯಸ್ಲಿನೋ ಆ ಸೆಂಟೆನ್ಸ್ನಲ್ಲಿ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಹೆಸರು ಹೇಳಿದ್ರಿ. ಬೆಂಗಳೂರು ಉತ್ತರಕ್ಕೂ ನನಗೆ ಆಫರ್ ಮಾಡಿದ್ರು, ಮೈಸೂರಿಗೂ ಆಫರ್ ಮಾಡಿದ್ರು ಅಂತ. ಬೆಂಗಳೂರು ಉತ್ತರ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಸದಾನಂದ ಗೌಡರಿಗೆ ಒಂದು ವೈರಾಗ್ಯದ ರೀತಿಯಲ್ಲಿ ಬಂದಿತ್ತು ಆವಾಗ, ನನಗೆ ಬೇಡ ಅಂತ ಹೇಳಿದ್ರು. ಎಲ್ಲ ಲೆಕ್ಕಾಚಾರದಲ್ಲೂ ಬೆಂಗಳೂರು ಉತ್ತರ ಸೂಟ್ ಆಗುತ್ತೆ. ಮೈಸೂರಿನಿಂದನೂ ನಿಮ್ಗೆ ಆಫರ್ ಮಾಡಲಾಗಿತ್ತಾ? ರಾಜ್ಯದ ಮುಖಂಡರು ಮಾಡಿದ್ರಾ? ನ್ಯಾಷನಲ್ ಲೆವೆಲ್ನಲ್ಲಿ ಮಾಡಲಾಗಿತ್ತಾ? ವಾಟ್ ಇಟ್ ಈಸ್? ಅದನ್ನು ಈ ಟೈಮಲ್ಲಿ ನಾನು ಬಹಿರಂಗವಾಗಿ ಹೇಳೋಕ್ಕೆ ದೇರ್ ಆರ್ ಸರ್ಟನ್ ಅದರದ್ದೇ ಆದ ಒಂದು ಬೌಂಡ್ರೀಸ್ ಇರುತ್ತೆ. ಐ ಡೋಂಟ್ ವಾಂಟ್ ಟು ಸೇ ದ್ಯಾಟ್. ಓಕೆ, ಲೆಟ್ ಅಸ್ ಸೇ ಸ್ಟೇಟಿಂದಾನೆ ಅಂತಾನೆ ಹೇಳಿ.